ಗೀತಾ ಬಿಆರ್, ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವ ಸೋಮಶೇಖರ ಸರ್, ಉದ್ಘಾಟನೆಗಿರುವಂತಹ ಎಕೆಎಂ ಅಶ್ರಫ್ ಸರ್ ಎಂಎಲ್ಎ, ಚೀಫ್ ಗೆಸ್ಟ್ ಶ್ರೀ ಶಶಿಧರ ಎಂ ಸರ್ ಎಇಒ, ಹಾಗೆ ಪೊಲೀಸ್ ಸ್ಟೇಷನ್ಸ್ಗೆ ಶುಭಾಶಂಸನೆಗೆ ಇಳಿಯಲು ಬಂದಿರುವಂತಹ ಹಾಗೆ ವಿಜಯಕುಮಾರ ಸರ್, ಇವರೆಲ್ಲರನ್ನು ನಾವು ವೇದಿಕೆಯಲ್ಲಿ ಕುಳಿತುಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ಊರಿನ ಗಣ್ಯ ದಾನಿಗಳ ಆಶೀರ್ವಾದದೊಂದಿಗೆ ನಮ್ಮ ಮ್ಯಾನೇಜ್ಮೆಂಟಿನ ಸಂಪೂರ್ಣ ಸಹಾಯ ಸಹಕಾರದೊಂದಿಗೆ ನೆರವೇರಿಸಲ್ಪಟ್ಟಿದೆ. ಅದುವೇ ಮನ್ಯಂಪಾರೆಯಲ್ಲಿರುವಂತಹ ಈ ಸುಂದರವಾದಂತಹ ಒಂದು ಬಸ್ ವೇಟಿಂಗ್ ಶೆಲ್ಟರ್ನ ಉದ್ಘಾಟನೆ ಇದೀಗ ನಮ್ಮ ಘನತ ವ್ಯಕ್ತ ಎಂಎಲ್ಎ ಕೆಎಂ ಅಶ್ರಫ್ ಸರ್ ಇವರಿಂದ ಉದ್ಘಾಟಿಸಲ್ಪಟ್ಟಿದೆ. दया कर दान भक्ति का हमें परमात्मा देना, दया करना हमारी आत्मा में शुद्धता देना, हमारे ध्यान में आओ प्रभु आँखों में बस जाओ, अंधेरे दिल में आकर के परम ज्योति जगा देना, बहा दो प्रेम की गंगा दिलों में प्रेम का सागर, हमें आपस में मिलजुल कर प्रभु रहना सिखा देना, हमारा कर्म हो सेवा, हमारा धर्म हो सेवा, सदा ईमान हो सेवा, ओ सेवक चर बना देना. ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಹಲವಾರು ಗಣ್ಯಾತಿ ಗಣ್ಯರು, ಅದೇ ರೀತಿಯಲ್ಲಿ ಸಭೆಯಲ್ಲಿ ಸೇರಿದ್ದೀರಿ ಊರಿನ ಹಿರಿಯರು, ನಾಗರಿಕರು, ಅದೇ ರೀತಿ ಸ್ಕೌಟ್ ಗೈಡ್ಸ್ ಮಕ್ಕಳೆಲ್ಲ ಬಂದ ನೆರೆದಿರುವಂತಹ ಗಣ್ಯರು, ಅತಿಥಿಗಳು ಎಲ್ಲರಿಗೂ ಸ್ವಾಗತವನ್ನು ಕೋರಬೇಕಾಗಿರುವುದು ನಮ್ಮೆಲ್ಲರ ಕರ್ತವ್ಯ. ಶ್ರೀ ಶಾರದಾಂಬ ಹೈಸ್ಕೂಲ್ ಶ್ರೇಣಿ ಇಲ್ಲಿಯ ಹೆಡ್ ಮಿಸ್ಟ್ರೆಸ್ ಶ್ರೀಮತಿ ಗೀತಾ ಟೀಚರ್ ಇವರಲ್ಲಿ ಸ್ವಾಗತ ಭಾಷಣವನ್ನು ಮಾಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ನಮ್ಮ ಶ್ರೀ ಶಾರದಾಂಬ ವಿದ್ಯಾಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸ್ಕೌಟ್ಸ್ ಮತ್ತು ಗೈಡ್ಸ್ ವಿಭಾಗವು ಉತ್ತಮ ಸಮಾಜಮುಖಿ ಕೆಲಸಗಳನ್ನು ನಡೆಸುತ್ತಾ ಬಂದಿದೆ. ಕೆಲವು ವರ್ಷಗಳ ಹಿಂದೆ ನಮ್ಮ ಶಾಲೆಯ ವಿದ್ಯಾರ್ಥಿಗೆ ಸ್ನೇಹಪೂರ್ವಂ ಯೋಜನೆಯಡಿಯಲ್ಲಿ ಈ ಸಂಸ್ಥೆಯೊಂದು ಸುಂದರವಾದ ಮನೆಯನ್ನು ನಿರ್ಮಿಸಿ ಕೊಟ್ಟಿದೆ. ಶ್ರೀ ಶಾರದಾಂಬ ವಿದ್ಯಾಸಂಸ್ಥೆಗಳ ಸ್ಕೌಟ್ಸ್ ಮತ್ತು ಗೈಡ್ಸ್ ವಿಭಾಗವು ಇದೀಗ ಶಾಲಾ ಸಮೀಪದಲ್ಲಿ ಇರುವಂತಹ ಅರೆಮಂಗಿಲ ಎಂಬಲ್ಲಿ ಇಲ್ಲಿಯ ಜನರಿಗಾಗಿ ಒಂದು ಬಸ್ ನಿಲ್ದಾಣವನ್ನು ನಿರ್ಮಿಸಿದೆ. ಈ ಬಸ್ ನಿಲ್ದಾಣದ ಉದ್ಘಾಟನಾ ಕಾರ್ಯಕ್ರಮಕ್ಕಾಗಿ ನಾವಿಲ್ಲಿ ಸೇರಿದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹೆಣ್ಮಕಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಸೋಮಶೇಖರ್ ಜೆಎಸ್ ಅವರು ವಹಿಸಲಿರುವವರು. ಅವರನ್ನು ಈ ಕಾರ್ಯಕ್ರಮಕ್ಕೆ ನಮ್ಮ ಶ್ರೀ ಶಾರದಾಂಬ ವಿದ್ಯಾಸಂಸ್ಥೆಗಳ ಪರವಾಗಿ ಸ್ವಾಗತಿಸುತ್ತೇನೆ. ಇನ್ನು ನಮ್ಮ ಜಿಲ್ಲಾ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯ ಡಿಸ್ಟ್ರಿಕ್ಟ್ ಕಮಿಷನರ್ ಆಗಿರುವಂತಹ ಶ್ರೀಕುಮಾರಿ ಕೆ ಇವರನ್ನು ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೆ. ಶ್ರೀ ಶಾರದಾಂಬ ಹೈಯರ್ ಸೆಕೆಂಡರಿ ಸ್ಕೂಲ್ನ ಮ್ಯಾನೇಜರ್ ಆಗಿರುವಂತಹ ಹೆಣ್ಮಕಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆಗಿರುವಂತಹ ಗೌರವಾನ್ವಿತ ಶ್ರೀ ಸೋಮಶೇಖರ ಜೆಎಸ್ ಸರ್ ಅವರು ಇಂದು ವೇದಿಕೆಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಉಪಸ್ಥಿತರಿದ್ದಾರೆ. ಇದೀಗ ತಾನೇ ಬಸ್ ವೇಟಿಂಗ್ ಶೆಲ್ಟರ್ ಮನ್ಯಂಪಾರೆ ಇದರ ಸುಸಜ್ಜಿತವಾದ ಅದ್ಭುತವಾದ ಸುಂದರವಾದ ಕಟ್ಟಡವನ್ನು ಉದ್ಘಾಟನೆ ಮಾಡಿರುವವರು ಮಂಜೇಶ್ವರ ಎಂಎಲ್ಎ ಶ್ರೀ ಎಕೆಎಂ ಅಶ್ರಫ್ ಸರ್ ಇವರು. ಅವರ ಉದ್ಘಾಟನಾ ಭಾಷಣವನ್ನು ಇದೀಗ ಮಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಸಮಾಜಮುಖಿಯಾದ ಈ ಒಂದು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅವರ ನೇತೃತ್ವದಲ್ಲಿ ಈ ಪ್ರದೇಶಕ್ಕೆ ಬಹಳ ಉಪಯುಕ್ತವಾದ ಒಂದು ಪದ್ಧತಿಯ ಸಮರ್ಪಣೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾವೆಲ್ಲ ಜೊತೆ ಸೇರಿದ್ದೇವೆ. ನನ್ನ ಭಾಷಣ ನಂತರ ಅಧ್ಯಕ್ಷರ ಭಾಷಣ, ಅತಿಥಿಗಳ ಭಾಷಣ ಕೂಡ ನಡೆಯಲಿದೆ. ಮಂಜೇಶ್ವರದ ಸಾರ್ವಜನಿಕ ಜೀವನಕ್ಕೆ ಕಾಲಿಟ್ಟ ನಂತರ ದೂರದಿಂದ ಶ್ರೇಣಿಯಲ್ಲಿರುವ ಶಾರದಾಂಬ ಶಾಲೆಯನ್ನು ಗಮನಿಸ್ತಾ ಇದ್ದೆ. ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಬ್ಲಾಕ್ ಪಂಚಾಯತ್ ಅಧ್ಯಕ್ಷನಾದ ಸಂದರ್ಭದಲ್ಲೂ ಜಿಲ್ಲಾ ಪಂಚಾಯತ್ ಸದಸ್ಯನ ಸಂದರ್ಭದಲ್ಲೂ ಭಾಗವಹಿಸಲಿಕ್ಕೆ ನನಗೆ ಅವಕಾಶ ಕೂಡ ಸಿಕ್ಕಿದೆ. ಇವತ್ತಿನ ದಿನ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನ ಮಕ್ಕಳಂತ ಹೇಳಿದರೆ ಅವರ ಧ್ಯೇಯ ವಾಕ್ಯವೇ ಶಾಲಾ ಜೀವನದಲ್ಲಿ ದೇಶ ಪ್ರೇಮವನ್ನು, ಸಾಮರಸ್ಯವನ್ನು, ಸಾಮಾಜಿಕ ಗುಣವನ್ನು ಅವರಿಗೆ ಕಲಿಸಲಿಕ್ಕೆ ಇರುವ ಪರಿಶೀಲನೆ
ಲಭ್ಯವಾಗುವುದು ಸ್ಕೌಟ್ಸ್ ಅಂಡ್ ಗೈಡ್ಸ್ ಮುಖಾಂತರ ಎಂಬುದು ನಮಗೆಲ್ಲ ತಿಳಿದ ವಿಚಾರ. ಎಂದೆಂದು ನೆನಪಿಸುವ ಈ ಒಂದು ಪ್ರದೇಶಕ್ಕೆ ಮಣಿಯಂಪಾರಕ್ಕೆ ನೀವು ನೀಡಿರುವ ಈ ಒಂದು ಬಸ್ ಶೆಲ್ಟರ್ ನಿಮ್ಮ ಜೀವನದಲ್ಲೂ ಕೂಡ ನೀವು ಶಾಲಾ ಜೀವನ ಮುಗಿಸಿ ಕಾಲೇಜಿಗೆ ಹೋಗಿ ನಿಮ್ಮ ಜೀವನದ ಪ್ರಯಾಣದಲ್ಲಿ ಸಂಚಾರ ಮಾಡುವಾಗ ನಿಜಕ್ಕೂ ನಿಮಗೂ ಇದೊಂದು ಸ್ಫೂರ್ತಿ ತರಲಿದೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಮತ್ತೊಮ್ಮೆ ದೇವರ ಒಳಿತನ್ನು ನೀಡಲಿ ಅಂತ ಪ್ರಯರ್ ಮಾಡಿಕೊಂಡು ಈ ಒಂದು ಬಸ್ ಶೆಲ್ಟರ್ ಸಮರ್ಪಣೆಗೋಸ್ಕರ ನಿಮ್ಮ ತೆರೆ ಹಿಂದೆ ನಿಮಗೆ ಬೆಂಬಲವಾಗಿರುವಂಥ ಪ್ರತಿಯೊಬ್ಬರನ್ನು ಕೂಡ ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸಿಕೊಂಡು ನನ್ನ ಕ್ಷೇತ್ರದಲ್ಲಿ ಅತ್ಯುತ್ತಮವಾದ ಶಿಸ್ತಿನ ಶಾಲೆಯಾಗಿದೆ ಶ್ರೇಣಿ ಶಾಲೆ. ಎಲ್ಲಕ್ಕಿಂತ ಮಿಗಿಲಾಗಿ ಕಳೆದ ವರ್ಷ ನಡೆದಂಥ ಉಪಜಿಲ್ಲಾ ಮಟ್ಟದ ಕಲೋತ್ಸವ ಎಲ್ರಿಗೂ ಮಾದರಿಯುತವಾಗಿ ತೋರಿಸಿಕೊಟ್ಟಂತ ಒಂದು ಶಾಲೆ ಮತ್ತು ಆ ಒಂದು ಹೆಮ್ಮೆ ಈಗಲೂ ಕೂಡ ನಮ್ಮ ಮನಸ್ಸಲ್ಲಿದೆ. ಮತ್ತು ಕೂಡ ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಶಾರದಾಂಬ ಶಾಲೆ ಇನ್ನೂ ಕೂಡ ಎತ್ತರಕ್ಕೆ ಬೆಳೆಯುವ ಸಂತೋಷವನ್ನು ನಾವೆಲ್ಲ ಕಣ್ಣರೆ ಕಾಣ್ತಾ ಇದ್ದೇವೆ. ಆಸೀನರಾಗಿದ್ದಾರೆ ಆಹ್ವಾನಿತೆ ಶ್ರೀಮತಿ ಕುಸುಮಾವತಿ ವಾರ್ಡ್ ಮೆಂಬರ್ ಇವರು. ಅವರಿಗೆ ಗುಲಾಬಿ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ನಮ್ಮ ಗೈಡ್ಸ್ ಅಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ಸಂತೋಷದ ವಿಷಯ, ಯಾಕೆಂದ್ರೆ ಒಂದು ಶಾಲೆಯ ಸ್ಕೌಟ್ಸಿನ ಮಕ್ಕಳು ತಮ್ಮ ಗ್ರಾಮದ ಜನರು ಬಿಸಿಲಲ್ಲಿದ್ದು ಬಸ್ಸಿ ಕಾಯುವ ಕಷ್ಟವನ್ನು ಕಂಡು ಅದಕ್ಕೆ ಪರಿಹಾರವನ್ನು ಕಾಣಬೇಕೆಂಬ ಉದ್ದೇಶದಿಂದ ತಮ್ಮಲ್ಲಾದಂತಹ ಕಿರು ಕೈಗಳಿಂದ ಈ ಅದ್ಭುತವಾದಂತಹ ಭವ್ಯವಾದಂತಹ ಒಂದು ಪ್ರಯಾಣಿಕರ ಬಸ್ ತಂಗುದಾಣವನ್ನು ನಿರ್ಮಿಸಬೇಕೆಂಬ ಯೋಜನೆಯನ್ನು ಹಾಕಿದ್ದೇ ಅದು ಅವರ ದೇಶ ಪ್ರೇಮ ಮತ್ತು ಜನಪ್ರೇಮದ ಸಂಕೇತ ಅಂತ ಹೇಳಬಹುದು. ನಮಗೆ ಈ ಕಾಲಘಟ್ಟದಲ್ಲಿ ಜನರ ಕಷ್ಟ ದುಃಖಗಳಿಗೆ ಸ್ಪಂದಿಸುವಂತಹ ಮನಸ್ಸು ಈ ಕಿರಿ ವಯಸ್ಸಿನಲ್ಲಿ ಮಕ್ಕಳಿಗೆ ಉಂಟಾಗಬೇಕಾದ್ರೆ ಅದರ ಹಿಂದೆ ಕೆಲಸ ಮಾಡುವಂತಹ ಅಧ್ಯಾಪಕರು ಕೂಡ ಆ ಮನಸ್ಸನ್ನು ಒತ್ತವರೇ ಆಗಿರ್ಬೇಕಾಗ್ತದೆ. ಇಲ್ಲಾಂದ್ರೆ ಇದೆಲ್ಲವೂ ಸಾಧ್ಯ ಅಲ್ಲ. ಕಳೆದ ವರ್ಷ ನೀವು ನೋಡಿರ್ಬೋದು, ಶಾರದಾಂಬ ವಿದ್ಯಾಸಂಸ್ಥೆಯಲ್ಲಿ ನಡೆದಂತಹ ಸಬ್ ಜಿಲ್ಲಾ ಮಟ್ಟದ ಕಲೋತ್ಸವ ಜನಸಾಗರದಿಂದ ತುಂಬಲಿಕ್ಕೆ ಕಾರಣ ಇಲ್ಲಿರುವಂತಹ ಜನಾನರಾಗಿ ಆದಂತಹ ಏನು ಜನಸೇವೆಯನ್ನೇ ಜನಾರ್ದನ ಸೇವೆ ಅಂತ ತಿಳ್ಕೊಂಡಿರುವಂತಹ ಇಲ್ಲಿಯ ಜನಪ್ರತಿನಿಧಿಗಳು. ಮುಖ್ಯವಾಗಿ ನಾನು ಮಾಧ್ಯಮಗಳಲ್ಲಿ ನೋಡ್ತಾ ಇರೋದು ಶ್ರೀ ಸೋಮಶೇಖರ್ ಅವರನ್ನು. ಮೊನ್ನೆ ಮಳೆ ಬಂದಾಗೆಲ್ಲ ಮನೆ ಗುಡ್ಡ ಜರಿದೆಲ್ಲ ಹೋಗ್ತಾ ಇರುವಾಗ ಸಣ್ಣ ಚಿಕ್ಕ ಪುಟ್ಟ ಮನೆಗಳ ಆ ಒಂದು ಕಷ್ಟವನ್ನು ಕೂಡ ಅವರ ಮನೆಗೆ ನೇರವಾಗಿ ಹೋಗಿ ನೋಡುವಂತಹ ಒಂದು ಫೋಟೋವನ್ನು ನಾನು ನೋಡಿದ್ದೇನೆ ಸರ್. ಅದುವೇ ನಿಮ್ಮನ್ನು ಇನ್ನು ಮುಂದೆ ಬರುವಂತಹ ಏನೋ ಚುನಾವಣೆಗಳಾಗಲಿ ನಿಮ್ಮನ್ನು ಮುಂದಿನ ಹಂತಕ್ಕೆ ಕೊಂಡೋಗ್ಲಿ ಅದುವೇ ನಿಮಗೆ ಸಹಾಯಕ ಅಂತ ಕಾಣ್ತಾ ಇದೆ. ಯಾಕೆಂದ್ರೆ ನೀವು ಜನಗಳ ಮನಸ್ಸಿನಲ್ಲಿ ಇರುವಂತಹ ಜನಪ್ರತಿನಿಧಿ. ಅದೇ ರೀತಿ ರಾಧಾಕೃಷ್ಣರವರು ಕೂಡ ನನ್ನ ಆತ್ಮೀಯ ಮಿತ್ರರು. ಯಾವುದೇ ಕೆಲಸ ಇರಲಿ ಕೂಡಲೇ ನಮ್ಮನ್ನು ಕರೆದೋದ್ರ ಏನು ಸಲಹೆಯನ್ನು ಕೇಳುವವರು. ಆ ಮನೋಧರ್ಮವೇ ಆಗಿರಬೇಕು ಈ ಮಕ್ಕಳಿಗೆ ಈ ರೀತಿಯ ಒಂದು ಪ್ರೋತ್ಸಾಹ ನೀಡಿದ್ದು ಈ ಜನರಿಗೆ ಒಂದು ನೆರಳು ಕೊಡಬೇಕು ಅಂತ. ತಮ್ಮ ಜೀವನದ ಪ್ರಯಾಣದಲ್ಲಿ ಕಷ್ಟಪಟ್ಟು ಎಲ್ಲಾದರೂ ನಿಂತು ಇನ್ನೊಂದು ಯಾತ್ರೆಗೆ ತಯಾರಾಗುವಾಗ ಅವರಿಗೆ ನೆರಳನ್ನು ಕೊಡಬೇಕು ಎಂಬುದನ್ನು ನೀವು ಆಲೋಚನೆ ಮಾಡಿದ್ದೀರಾ ಮಕ್ಕಳೇ. ನಿಮ್ಮ ಜೀವನದಲ್ಲಿ ಕೂಡ ಈ ನೆರಳನ್ನು ಅನುಭವಿಸಿದ ಈ ಊರಿನ ಹಿರಿಯರು ನಿಮ್ಗೆ ಯಾವಾಗಲೂ ನೆರಳಾಗಿರ್ತಾರೆ. ನಿಮ್ಮ ಜೀವನದ ಉದ್ದಕ್ಕೂ ಅವರು ಕೂಡ ನಿಮ್ಗೆ ಎಲ್ಲಾದ್ರೂ ನಿಮ್ಗೆ ಸಹಾಯ ಮಾಡ್ತಾರೆ. ಅವರ ಆಶೀರ್ವಾದ ನಿಮ್ಮನ್ನಿನ್ನೂ ಕೂಡ ಒಳ್ಳೆಯ ಕೆಲಸ ಮಾಡಲಿಕ್ಕೆ, ನಿಮಗೆ ದೇಶ ಪ್ರೇಮವನ್ನು ಮಾಡಲಿಕ್ಕೆ ನಿಮಗೆ ಸಹಾಯ ಆಗಲಿ. ನಿಮ್ಮ ದೇಹವಾಕ್ಯ ನಮ್ಗೆ ಯಾವಾಗಲೂ ಖುಷಿ ಕೊಡುವಂಥದ್ದು. ನಾಟ್ ಮೀ ಬಟ್ ಯು ಅಂತ, ನಾನಲ್ಲ ನೀವು ಎಂಬುದು. ಅಂದ್ರೆ ನಾನೆಂಬುದನ್ನು ಅವರು ಬಿಟ್ಟು ನೀವೆಂಬ ಅಥವಾ ಉಳಿದ ಜನರ ಕಷ್ಟಗಳಿಗೆ ಸ್ಪಂದಿಸುವಂತ ಒಂದು ಸಂಸ್ಥೆ ಸ್ಕೌಟ್ ಎಂಬುದು. ಅದರ ನೇತೃತ್ವವನ್ನು ಕೊಡುವಂತ ಶ್ರೀಕುಮಾರಿ ಟೀಚರ್ ಅಲ್ಲಿ ಇದ್ದಾರೆ. ಅವರೆಲ್ಲ ಆಶೀರ್ವಾದದಿಂದಲೇ ಆಗಿರ್ಬೋದು ಮಕ್ಕಳಿಗೆ ರೀತಿಯ ಪ್ರೇರಣೆ ಸಿಕ್ಕಿದೆ. ಇನ್ನು ಮುಂದೆ ಕೂಡ ಒಳ್ಳೆಯ ಕಾರ್ಯಕ್ರಮಗಳು ಈ ಹೆಣ್ಮಕ್ಕಜೆ ಪಂಚಾಯತ್ ಆಗಲಿ, ಇಲ್ಲಿಂದ ಏನು ಸೀತಂಗೋಳಿಯಿಂದ ನಾನು ಪೆರ್ಲದವರೆಗೆ ಈ ರೋಡನ್ನು ನೋಡಿದ್ದೇನೆ. ಉದ್ದಕ್ಕೂ ಇನ್ನೂ ಕೂಡ ಹಲವು ನೆರಳು ತಂಗುದಾನಗಳನ್ನು ನಿಮಗೆ ಮಾಡಲಿಕ್ಕೆ
ನಿಮ್ಮ ಸಂಸ್ಥೆಗಳಿಗೆ ಮಾಡಲಿಕ್ಕೆ, ಶಾರದಾಂಬ ವಿದ್ಯಾಸಂಸ್ಥೆಗಳಿಗೆ ಮಾಡಲಿಕ್ಕೆ ಸಾಧ್ಯ ಆಗಲಿ. ಸುಂದರವಾದ ಬಸ್ ನಿಲ್ದಾಣ ಇವತ್ತು ಇಲ್ಲಿ ತಲೆ ಎತ್ತಿದೆ ಅಂದ್ರೆ ಅದಕ್ಕೆ ಅದರ ಹಿಂದಿರುವಂತಹ ಮುಖ್ಯ ಶಕ್ತಿ ರೂವಾರಿಯೇ ಶ್ರೀ ರಾಧಾಕೃಷ್ಣ ನಾಯಕ್ ಸರ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇವೆ. ನಮಗೆ ಶಾಲೆಯೊಂದಿಗೆ ಪ್ರತಿ ಸಲ ಎಲ್ಲ ವಿಚಾರದಲ್ಲೂ ಸಹಕರಿಸುವಂತಹ ಒಂದು ಜನರಿರುವುದು ನಮ್ಮ ಜಂಬರ್ಕನ, ಕುಕ್ಕಿಲ, ಅರೆಮಂಗಿಲ, ಮಣಿಯಂಪರೆ ಭಾಗದಲ್ಲಿ. ಯಾವುದೇ ಒಂದು ಕಾರ್ಯಕ್ರಮ ಶಾಲೆಯಲ್ಲಿ ಇದ್ದರೂ ಕೂಡ, ಈಗ ಉದಾಹರಣೆಗೆ ಹೇಳಬೇಕಿದ್ರೆ ಕಳೆದ ವರ್ಷ ನಡೆದಂತಹ ಒಂದು ಕಲೋತ್ಸವ, ಆ ಕಲೋತ್ಸವದಲ್ಲಿ ಸ್ವಯಂ ಸೇವಕರಾಗಿ ಹಗಲಿರುಳು ದುಡಿದಂತಹ ವ್ಯಕ್ತಿಗಳಿರುವುದು ನಮ್ಮ ಈ ಪರಿಸರದಲ್ಲಿ. ಅದಕ್ಕೆ ಬೇಕಾಗಿ ಇಂತಹ ಪರಿಸರದಲ್ಲೇ ನಮಗೆ ನಿರ್ಮಿಸಬೇಕು. ಮಾತ್ರ ಅಲ್ಲ, ಅದರ ಅವಶ್ಯಕತೆ ಕೂಡ ನಾವು ಮನಗಂಡಿದ್ದೇವೆ. ಎಷ್ಟೋ ಸಲ ನಾವು ಇಲ್ಲಿ ಸಂಚರಿಸ್ತಾ ಇರುವಾಗ ಮಳೆಯಲ್ಲಿ ಕೊಡೆ ಹಿಡಿದು ನಿಲ್ಲಕ್ಕೆ ಸ್ಥಳ ಇಲ್ಲದೆ ಬಹಳ ಕಷ್ಟದಿಂದ ಪರದಾಡ್ತಾ ಇದ್ದದನ್ನು ನೋಡಿದ್ದೇವೆ, ಬಿಸಿಲಲ್ಲಿ ನೋಡಿದ್ದೇವೆ. ಹಾಗೆ ಬೇಕಾಗಿ ನಾವು 2 ಬಸ್ ವೇಟಿಂಗ್ ಶೆಡ್ಡನ್ನು ಕಟ್ಟಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೆವು. ಅದರಂತೆ ಒಂದು ಮೊದಲು NSSನ ವತಿಯಿಂದ ನಮ್ಮ ಕುಕ್ಕಿಲ ಜಂಬರ್ಕನ ಸ್ಟಾಪ್ ಹತ್ರ, 2ನೇದು ಮಣಿಯಂಪರೆ ಅರಮಂಗಿಲ ಸ್ಟಾಪ್ ಹತ್ರ ಅಂತ ನಾವು ತೀರ್ಮಾನ ಮಾಡಿ ಇದು 2ನೇ ಬಸ್ ವೇಟಿಂಗ್ ಶೆಡ್ಡನ್ನು ನಾವು ಇದೀಗ ಈ ಊರಿಗೆ ಸಮರ್ಪಿಸಿದ್ದೇವೆ. ಮುಂದಿನದಾಗಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಕುಸುಮಾವತಿ ಅವರು, ಅದೇ ರೀತಿ ಪ್ರೇಮ ಅವರು ಈ ಕಾರ್ಯಕ್ರಮಕ್ಕೆ ತಮ್ಮ ವತಿಯಿಂದ ಎಲ್ಲಾ ಶುಭಾಶಯಗಳನ್ನು ಕೋರಿದ್ದಾರೆ. ಅವರಿಗೂ ನಮ್ಮ ಪರವಾಗಿ ಧನ್ಯವಾದಗಳು. ಶ್ರೀ ಶಾರದಾಂಬ ಹೈಯರ್ ಸೆಕೆಂಡರಿ ಶಾಲೆ ಶೇಣಿ ಇಲ್ಲಿಯ ಪ್ರಿನ್ಸಿಪಾಲ್ ಶ್ರೀ ಶಾಸ್ತ್ರಕುಮಾರ ಸರ್ ಇವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರು ಸಭೆಯನ್ನು ಉದ್ದೇಶಿಸಿ 1-2 ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ನಮ್ಮ ಊರಿನ ಜನರಿಗೆ ಉಪಕಾರ ಆಗುವ ರೀತಿಯಲ್ಲಿ ಮಾಡಿದಂತಹ ಈ ಒಳ್ಳೆಯ ಕೆಲಸವನ್ನು ಖಂಡಿತವಾಗಿಯೂ ಈ ಕಾರ್ಯಕ್ರಮಕ್ಕೆ ಎಲ್ಲ ಶುಭವನ್ನು ಕೂಡ ಕೋರುತ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಥ್ಯಾಂಕ್ ಯು. ಮುಂದಿನದಾಗಿ ಶಾಲೆಯ ಯಾವುದೇ ಒಂದು ಕಾರ್ಯವು ಸಂಪನ್ನಗೊಳ್ಳಬೇಕು, ಅದು ಸಕ್ಸಸ್ಫುಲ್ ಆಗಿ ನಡೀಬೇಕು ಅಂತ ಹೇಳಿದ್ರೆ ಶಾಲೆಯ ಮ್ಯಾನೇಜ್ಮೆಂಟ್ ಆಗಿರಬಹುದು, ಟೀಚರ್ಸ್ ಆಗಿರಬಹುದು, ನಾನ್ ಟೀಚಿಂಗ್ ಸ್ಟಾಫ್ ಆಗಿರ್ಬೋದು, ಎಲ್ಲರೂ ಎಷ್ಟು ಮುಖ್ಯವೋ ಅದೇ ರೀತಿಯಲ್ಲಿ PTA ಅಂತ ಹೇಳೋದು ಅಷ್ಟೇ ಮುಖ್ಯ ಆಗಿರುತ್ತದೆ. ನಮ್ಮ ಹೈಸ್ಕೂಲ್ನ ಎಲ್ಲ PTA ಹಾಗೆ ವೈಸ್ PTA, MPTA ಇವರೆಲ್ಲರಿಗೂ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಈ ಸಂದರ್ಭದಲ್ಲಿ. ಅದೇ ರೀತಿಯಾಗಿ ಶ್ರೀ ಶಾರದಾಂಬ ಹೈಯರ್ ಸೆಕೆಂಡರಿ ಸ್ಕೂಲ್ ಶೇಣಿ ಇಲ್ಲಿಯ PTA ಪ್ರೆಸಿಡೆಂಟ್ ಶ್ರೀ ವಿಲ್ಸನ್ ಡಿಸೋಜಾ ಸರ್ ಇವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ನಮಗೆ ಈ ಊರಿಗೆ ಬಹು ಅಗತ್ಯವಾದ ಒಂದು ಬಸ್ ವೇಟಿಂಗ್ ಶೆಲ್ಟರ್ ಆಗಿರ್ತದೆ. ಇದು ಎಷ್ಟು ಅಗತ್ಯ ಅಂತ ಹೇಳಿದ್ರೆ, ನಾನು ಮೊನ್ನೆ 2-3 ಸಲ ನೋಡಿದೆ. ಈಗ ಕಾಮಗಾರಿ ಸ್ಟಾರ್ಟ್ ಆದಷ್ಟೇ, ಫೌಂಡೇಶನ್ ಆಗಿದೆ, ಗೋಡೆ ಆಗಿದೆ ಅಷ್ಟೇ, ಜನರು ಬಂದು ಇದರ ಒಳಗೆ ನಿಂತಿದ್ದಾರೆ. ಮಳೆ ಬರ್ತಾ ಉಂಟು, ಅವರಿಗೆ ವಿಶ್ವಾಸ ಅಂತ ಹೇಳಿದ್ರೆ ಮಾಡ ಆಗಿದೆ ಅಂತಲೇ ಅವರ ವಿಶ್ವಾಸ. ಮಳೆ ಬರ್ತಾ ಇದೆ, ಅದರ ಒಳಗೆ ಹೋಗಿ ನಿಂತಿದ್ದಾರೆ. ಅಷ್ಟು ಉಪಯುಕ್ತವಾದ ಬಸ್ ವೇಟಿಂಗ್ ಶೆಲ್ಟರ್ ಆಗಿರ್ತದೆ ಇದು. ಅಂದ್ರೆ ಜನರಿಗೆ ಅಷ್ಟು ಅಗತ್ಯವಿದೆ. ಇಂಥ ಕೆಲಸಗಳು ಈ ಸ್ಕೌಟ್ಸ್ ಅಂಡ್ ಗೈಡ್ಸ್ ನ ಪರವಾಗಿ ನಡೆದಿದೆ ಎನ್ನುವ ಒಂದು ವಿಷಯ ತುಂಬಾ ಸಂತೋಷದಾಯಕವಾಗಿದೆ. ಇನ್ನು ಮುಂದೆ ಇಂತಹ ಕೆಲಸಗಳು ಆಗಲಿ, ಜನರಿಗೆ, ಈ ಊರಿನ ಜನತೆಗೆ ಬಹು ಉಪಯುಕ್ತವಾಗುವ ರೀತಿಯಲ್ಲಿ ಕೆಲಸಗಳು ಆಗಲಿ ಎಂದು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲಾ ರೀತಿಯ ಶುಭವನ್ನು ಹಾರೈಸ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ವಂದನೆಗಳು. ಶ್ರೀಮತಿ ಶ್ರೀಕುಮಾರಿ ಟೀಚರ್ ಅವರು, ಡಿಸ್ಟ್ರಿಕ್ಟ್ ಕಮಿಷನರ್ ದ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಕಾಸರಗೋಡ್ ಡಿಸ್ಟ್ರಿಕ್ಟ್. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಅವರಿಗೆ ಮೆರಿಟ್ ಆಫ್ ಮೆಡಲ್ ಅವಾರ್ಡ್ ಕೂಡ ಸಿಕ್ಕಿದೆ. ಅದಕ್ಕೊಂದು ಕ್ಲಾಪ್ಸ್ ಗೋ. ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಎಲ್ಲರ ನೇತೃತ್ವದಿಂದ ಪುಟಾಣಿ ಮಕ್ಕಳಾದ ಗೈಡ್ಸ್ ಅಂಡ್ ಸ್ಕೌಟ್ಸ್, ಅದೇ ರೀತಿ ಸ್ಕೌಟ್ ಗೈಡ್ ಅಧ್ಯಾಪಕರು ಬೆಂಬಲವಾಗಿ ನಿಂತಿದ್ದಾರೆ. ಅವರಿಗೆ ಎಲ್ಲ ಶಾಲೆಯ ಶ್ರೇಣಿಯಲ್ಲಿ ಈಗ 1ರಿಂದ +2 ವರೆಗೆ ತರಗತಿಗಳಿವೆ. ಎಲ್ಲರ ಸಹಕಾರ, ಎಲ್ಲರ ಬೆಂಬಲ ಇದ್ರೆ ಮಾತ್ರ ಈ ರೀತಿಯ ಕಾರ್ಯಕ್ರಮ ನಡೆಯಲಿಕ್ಕೆ ಸಾಧ್ಯ. ಈಗಾಗಲೇ ಹೇಳಿದ್ರು, NSSನವರು ಒಂದು ಬಸ್ ಸ್ಟ್ಯಾಂಡ್ ಕಟ್ಟಿದ್ರು. ಈಗ ಸ್ಕೌಟ್ ಅಂಡ್ ಗೈಡ್ಸ್ ಒಂದು ಬಸ್ ಸ್ಟ್ಯಾಂಡ್ ಅನ್ನು ನಿರ್ಮಿಸಿದ್ದಾರೆ. ಜನರಿಗೆ ನೆರಳು ಒದಗಿಸಬೇಕು, ನೀರು ಒದಗಿಸಬೇಕು, ಆಹಾರ ಒದಗಿಸಬೇಕು. ಅದಕ್ಕಿಂತ ದೊಡ್ಡ ಪುಣ್ಯ ಏನೂ ಇಲ್ಲ ಅಂತ ಹೇಳ್ತಾರೆ. ಈಗಾಗಲೇ ವಿಲ್ಸನ್ ಸರ್ ಹೇಳಿದ್ರು, ಮಾಡಾಗ್ಲಿಲ್ಲ, ಒಳಗೆ ಬಂದು ನಿಂತಿದ್ದಾರೆ. ಅಷ್ಟು ವಿಶ್ವಾಸ ಅವರಿಗೆ. ಬಸ್ ಸ್ಟ್ಯಾಂಡ್ ಇದೆ. ಇನ್ನು ಈ ನೆರಳನ್ನು ಒದಗಿಸಿದ ನಿಮಗೆ ದೇವರ ದಯೆ ಕೂಡ ತುಂಬ ಇರ್ತದೆ. ಮುಂದೆಯೂ ತುಂಬ ಸಾಮಾಜಿಕ ಚಟುವಟಿಕೆಗಳನ್ನು
ಸಮಾಜಮುಖಿ ಚಟುವಟಿಕೆಗಳನ್ನು ನಡೆಸಲಿಕ್ಕೆ ಭಗವಂತನು ನಿಮ್ಮನ್ನು ಅನುಗ್ರಹಿಸಲಿ ಅಂತ ಹೇಳ್ತೇನೆ. ಮುಖ್ಯವಾಗಿ ನಾನು ಈ ಶಾಲೆಯ ಯಾರೆಲ್ಲ ಇದ್ದಾರೆ ಅದು ನನಗೆ ಪ್ರತ್ಯೇಕ ಹೆಸರು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಜನರಿದ್ದಾರೆ. ಮುಖ್ಯವಾಗಿ ನೇತೃತ್ವವೇ ಈ ಪಂಚಾಯತಿಗೆ ನೀಡುವ ಸೋಮಶೇಖರ್ ಸರ್ ಇದ್ದಾರೆ, ಅವರ ಒಂದಿಗೆ ಕೈ ಜೋಡಿಸುವ ಎಲ್ಲರೂ ಇದ್ದಾರೆ. ಎಲ್ಲರೂ ಸಹಕರಿಸಿ ಈ ಒಳ್ಳೆಯ ಒಂದು ಕೆಲಸವನ್ನು ನೆರಳೊದಗಿಸುವ ಕೆಲಸವನ್ನು ನಡೆಸಿದ್ದೀರಿ. ಎಲ್ಲರೂ ತಿಳಿಲೇಬೇಕು, ನನಗೆ ಗೊತ್ತಿದ್ದ ಹಾಗೆ ಕಾಸರಗೋಡು ಜಿಲ್ಲೆಯಲ್ಲಿ ಸ್ಕೌಟ್ ಅಂಡ್ ಗೈಡ್ಸ್ ಇಂದ ಒಂದು ವೇಟಿಂಗ್ ಶೆಡ್, ಬಸ್ ವೇಟಿಂಗ್ ಶೆಡ್ ಇಲ್ಲವೇ ಇಲ್ಲ. ನನ್ನ ನೆನಪಿನಲ್ಲಿ ಕೇರಳ ಸ್ಟೇಟಿನಲ್ಲೂ ಇಲ್ಲ ಅಂತ ಕಾಣ್ತಾ. ಅಲ್ಲಿಂದ ಬರುವ ಬುಲೆಟಿನ್ ಅಥವಾ ಪುಸ್ತಕಗಳಿವೆ, ಅದರಲ್ಲಿ ಎಲ್ಲಿಯೂ ನಾನು ಫೋಟೋ ಹೀಗೆ ಇದ್ದರೆ ಅದು ಎಲ್ಲರಿಗೂ ತಿಳಿಯಲಿಕ್ಕೆ ಹಾಕ್ತಾರೆ. ಆದ್ದರಿಂದ ತುಂಬ ತುಂಬ ಅಭಿನಂದನೆಗಳು. ಕಾಸರಗೋಡಲ್ಲೂ ಸ್ಟೇಟಲ್ಲೂ ಇಲ್ಲದ ಒಂದು ಕಾರ್ಯಕ್ರಮವನ್ನು ನೀವು ನಡೆಸಿಕೊಟ್ಟಿದ್ದೀರಿ, ತುಂಬ ಅಭಿನಂದನೆಗಳು. ಈ ಎಲ್ಲರಿಗೂ ಮನ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈಗ ಕಾಸರಗೋಡು ಒಮ್ಮೆ ಸ್ವಲ್ಪ ಹಿಂದೆ ಬಿದ್ದಿತ್ತು ಸ್ಕೌಟ್ ಅಂಡ್ ಗೈಡ್ಸಲ್ಲಿ, ಈಗ ಪುನಃ ಮೊದಲಿನ ಶಕ್ತಿಯನ್ನು ಸಾಮರ್ಥ್ಯವನ್ನು ಗಳಿಸಿಕೊಂಡು ಮುಂದೆ ಹೋಗ್ತಾ ಇದೆ. ಇನ್ನೂ ಪುನಃ ಹೇಳ್ತೇನೆ, ಏನು ಸಿಗ್ತದೆ ಅಂತಲ್ಲ, ನಮ್ಗೆ ಏನು ಕೊಡ್ಬೋದು, ನಮಗೆ ಸರ್ವಿಸ್ ಮಾತ್ರ. ಲಾ ಮತ್ತು ಪ್ರಾಮಿಸಿನ ಬೇಸಿನಲ್ಲಿ ನಿಂತಿರುವವರು ನಾವು. ನಮ್ಮ ಪ್ರಾಮಿಸೇ ಹಾಗೆ, ಆನ್ ಮೈ ಆನರ್ ಐ ಪ್ರಾಮಿಸ್ ದಟ್ ಐ ವಿಲ್ ಡೂ ಮೈ ಬೆಸ್ಟ್ ಟು ಡೂ ಮೈ ಡ್ಯೂಟಿ ಟು ಗಾಡ್ ಆ್ಯಂಡ್ ಮೈ ಕಂಟ್ರಿ ಆ್ಯಂಡ್ ಹೆಲ್ಪ್ ಅದರ್ ಪೀಪಲ್ ಆ್ಯಂಡ್ ಒಬೇ ಟು ಗೈಡ್ ಆರ್ ಸ್ಕೌಟ್ ಲಾ. ಇದು ನಮ್ಮ ಪ್ರಾಮಿಸ್. ಈ ಪ್ರಾಮಿಸಿನ ಬೇಸಿನಲ್ಲಿ ನಾವು ಈ ಎಲ್ಲ ಕೆಲಸಗಳನ್ನು ಮಾಡ್ತೇವೆ. ಏನು ಸಿಗ್ತದೆ ಅಂತಲ್ಲ, ಏನು ಕೊಡ್ತೇವೆ ಎಂಬುದು. ನಿಮ್ಮನ್ನು ಕಲಿಸಿದ್ರು ನೋಡಿ, ಏನು ಕೊಡಬೇಕು ಸಮಾಜಕ್ಕೆ ಅಂತ ಹಿರಿಯರೆಲ್ಲರೂ ಸೇರಿ, ಅದು ಮೆಚ್ಚಬೇಕಾದ್ದು. ಅದು ನಮ್ಮ ಬದಿಯಿಂದ, ಈ ಪೀಳಿಗೆಯ ಬದಿಯಿಂದ ನಡೆಯಬೇಕು. ಮುಂದಿನ ಪೀಳಿಗೆ ಅದನ್ನು ಮುಂದುವರಿಸಬೇಕು. ಅದು ತಲಾಂತರವಾಗಿ ಮುಂದುವರಿಬೇಕು ಅಂತ ಮಾತ್ರ ಹೇಳಿಕೊಂಡು ಎಲ್ಲ ಶುಭ ಹಾರೈಕೆಗಳೊಂದಿಗೆ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸಿಗೆ ಜಯವನ್ನು ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ. ಜೈ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್. ಕಳೆದ ಸುಮಾರು ಕೆಲವು ತಿಂಗಳುಗಳ ಮೊದಲು ಶಂಬರ್ಖಾನ ಎಂಬ ಸ್ಥಳದಲ್ಲಿ ಆಗಿರುತ್ತದೆ NSS ವತಿಯಿಂದ ಒಂದು ಬಸ್ ತಂಗುದಾಣವನ್ನು ನಿರ್ಮಿಸಿರುವಂಥದ್ದು. ಇದು ಎರಡನೆಯದು. ನಮ್ಮ ಗ್ರಾಮ ಪಂಚಾಯತ್ ಈ ಶೇನಿ ಈ ಬೆದ್ರಂಪಲ್ಲ ಹಾಗೂ ಶೇನಿ ವಾರ್ಡಲ್ಲಿ ಒಂದು, ಅದೇ ರೀತಿ ಬೆದ್ರಂಪಲ್ಲದಲ್ಲಿ 2 ಬಸ್ ವೇಟಿಂಗ್ ಶೆಡ್ ನಿರ್ಮಾಣಕ್ಕೆ ಬೇಕಾಗಿ ಆಗಿರುತ್ತದೆ ಫಂಡನ್ನು ಅಥವಾ ಯೋಜನೆಯನ್ನು ಹಮ್ಮಿಕೊಂಡದ್ದು. ಆಗ ಸ್ವಾಭಾವಿಕವಾಗಿ ಅದಕ್ಕೆ ಸ್ಥಳ ಬೇಕು. ಆ ಸ್ಥಳ ಬೇಕಿದ್ರೆ ಒಂದೋ ಪ್ರೈವೇಟ್ ವ್ಯಕ್ತಿಗಳು ಕೊಡಬೇಕು, ಅಥವಾ ಅಲ್ಲಿರುವಂತಹ ಸರ್ಕಾರಿ ಸ್ಥಳ, ಅದು PP ಲ್ಯಾಂಡ್ ಆಗಿರ್ಬೋದು, ಅಥವಾ PWD ಇಲಾಖೆಯ ಸ್ಥಳವಾದರೆ ಆ ಸ್ಥಳದಲ್ಲಿ ಅವರ ಅನುಮತಿ ಸಿಕ್ಕಿದ್ರೆ ಮಾತ್ರ ಆಗಿರುತ್ತದೆ ನಿರ್ಮಿಸಲಿಕ್ಕೆ ಅವಕಾಶ ಇರುವಂಥದ್ದು. ಆಗ ಈ 3 ಕಡೆ ಬಸ್ ವೇಟಿಂಗ್ ತಂಗುದಾಣವನ್ನು ನಿರ್ಮಿಸಲಿಕ್ಕೆ ಬೇಕಾಗಿ ಗ್ರಾಮ ಪಂಚಾಯತ್ ಪದ್ಧತಿಯನ್ನು ಹಮ್ಮಿಕೊಂಡು ಸುಮಾರು 2.5 ವರ್ಷಗಳ ಕಾಲ ಅದರ ಸ್ಥಳದ ಅನುಮತಿಗೆ ಬೇಕಾಗಿ ಪ್ರಯತ್ನ ಮಾಡಿತು. ಜಿಲ್ಲಾ ಮಟ್ಟದಲ್ಲಿ ನಡೆಯುವಂತಹ ಸಭೆಗಳಲ್ಲಿ ಜಿಲ್ಲಾ ಮಟ್ಟದ ಜವಾಬ್ದಾರಿ ಇರುವಂತಹ ಉದ್ಯೋಗಸ್ಥರು ಹೇಳ್ತಾರೆ, ನೀವು ಪಂಚಾಯತ್ ಒಂದು ತೀರ್ಮಾನ ಮಾಡಿಕೊಡಿ, ಸ್ಥಳವು ಸಿಗ್ತದೆ ಅಂತೇಳಿ. ಅದಕ್ಕೆ ಬೇಕಾಗಿ ಈ 3 ಕಡೆ ಕೂಡ ಸ್ಥಳವನ್ನು ಗುರುತಿಸಿಕೊಂಡು, ರೆವಿನ್ಯೂ ಅಧಿಕಾರಿಗಳ ಮೂಲಕ ಸ್ಥಳವನ್ನು ಗುರುತಿಸಿಕೊಂಡು ನಾವು ಜಿಲ್ಲಾಡಳಿತಕ್ಕೆ ಇದರ ಅನುಮತಿಗೆ ಬೇಕಾಗಿ ಕೊಟ್ಟಿದ್ದೆವು. ಆದರೆ 2 ವರ್ಷ, ಸುಮಾರು ಅದರ ಹಿಂದೆ 2 ವರ್ಷಗಳ ಕಾಲ ಹೋಗಿ ಕೊನೆಗೆ ಗ್ರಾಮ ಪಂಚಾಯತಿಗೆ ಬಂದಿರುವಂತಹ ಉತ್ತರ ಅಂತ ಹೇಳುವಂಥದ್ದು, ಆ ಸ್ಥಳದಲ್ಲಿ ಸರ್ಕಾರಿ ಸ್ಥಳವು ಬಸ್ ವೇಟಿಂಗ್ ನಿರ್ಮಾಣಕ್ಕೆ ಅನುಮತಿ ಸಿಗುವುದಿಲ್ಲ ಅಂತೇಳಿ. ಸಿಗುವುದಿದ್ರೆ ಕೇವಲ ಅದು ಸರ್ಕಾರಕ್ಕೆ ಮಾತ್ರ ಅಧಿಕಾರ ಇರುವಂಥದ್ದು. ಸರ್ಕಾರಿ ಮಟ್ಟದಲ್ಲಿ ಹೋದ್ರೆ ಅದು ಕೂಡ ಪರ್ಮನೆಂಟ್ ಆಗಿ ಸಿಗ್ಲಿಕ್ಕಿಲ್ಲ, ಲೀಸಿಗೆ ಕೊಡುವ ಅಂತೇಳಿ. ಬಹುಶಃ ಆಗ ನಾವೆಲ್ಲ ಅಂದಾಜು ಮಾಡಿದೆವು, ಇದರ ಹಿಂದೆ ಹೋದ್ರೆ ಇನ್ನೂ 10 ವರ್ಷ ಬೇಕಾಯಿತು. ಆಗ ಇದು ನಡೆಯುವ ಕೆಲಸವಲ್ಲ. ಹಾಗೆ ಏನಿದ್ರು ಕೂಡ ಈ ಪ್ರದೇಶದ ಜನರಿಗೆ ಬಹುಮುಖ್ಯವಾದಂತಹ ಬೇಡಿಕೆ ಇದ್ದದ್ದು ಈ 3 ಬಸ್ ವೇಟಿಂಗ್ ಶೆಡ್ಗಳಾಗಿರುತ್ತದೆ. ಅದರಲ್ಲಿ 2 ಈಗಾಗಲೇ ಕುಕ್ಕಿಲ ಚಂಬರ್ಖಾನ ಆ ರಸ್ತೆಯಲ್ಲಿ ಒಂದು, ಅದೇ ರೀತಿ ಈ ಮಣಿಯಂಪಾರೆಯಲ್ಲಿ ಇಲ್ಲಿ ನಿರ್ಮಿಸಿರುವಂಥದ್ದು. ಆಗ ಅದಕ್ಕೆ ಬೇಕಾಗಿ ಕಳೆದ ವರ್ಷ NSS ನೇತೃತ್ವದಲ್ಲಿ, ಈ ಸಲ ಸ್ಕೌಟ್ಸ್ ಮತ್ತು ಗೈಡ್ಸ್ ನ ನೇತೃತ್ವದಲ್ಲಿ ಇಲ್ಲಿ ಎಲ್ಲರ ಸಹಕಾರದೊಂದಿಗೆ, ದಾನಿಗಳ ಸಹಕಾರದೊಂದಿಗೆ ಆಗಿರುತ್ತದೆ ನಿರ್ಮಿಸಿರುವಂಥದ್ದು. ಇನ್ನು 3ನೇದೊಂದು ಬಾಕಿ ಇದೆ, ಅದು ನಮ್ಮ ಕೆಳಗೆ ಶೇನಿಯಲ್ಲಿ ಇರುವಂತಹ ಒಂದು ಪ್ರದೇಶದಲ್ಲಿ ನಿರ್ಮಿಸಬೇಕು ಅಂತೆಲ್ಲ ಆಗಿರುತ್ತದೆ. ಅದಕ್ಕೂ ಕೂಡ ಸರ್ಕಾರದಿಂದ ರೆವಿನ್ಯೂ ಇಲಾಖೆಯಿಂದ ಅನುಮತಿ ಸಿಕ್ಕಿರುವುದಿಲ್ಲ. ಆದ್ರೆ ನಾನೇ ಹೇಳುವುದು, ಮುಂದಿನ ದಿನಗಳಲ್ಲಿ ಹೇಗೂ 2 ಆಯಿತು, ಇನ್ನೊಂದು 3ನೇದು ಭರ್ತಿ ಮಾಡುವ.
ಈ ವಿದ್ಯಾಸಂಸ್ಥೆಯ ನೇತೃತ್ವದಲ್ಲಿರುವಂತಹ ಸ್ಕೌಟ್ಸ್ ಅಥವಾ ಗೈಡ್ಸ್ ಅಥವಾ NSS ಇವರು ಯಾರು ಅದಕ್ಕೆ ತಯಾರಾಗುತ್ತಾರೆ ಅಲ್ಲಿ ಬಸ್ ವೇಟಿಂಗ್ ಶೆಡ್ ನಿರ್ಮಾಣ ಮಾಡಲಿಕ್ಕೆ, ಅದಕ್ಕೆ ಬೇಕಾದಂತ ಎಲ್ಲ ಸಹಾಯವನ್ನು ದಾನಿಗಳ ನೇತೃತ್ವದಲ್ಲಿ ಸಹಕರಿಸಿಕೊಂಡು ಅಲ್ಲಿ ನಿರ್ಮಿಸಲಿಕ್ಕೆ ಬೇಕಾದಂತ ವ್ಯವಸ್ಥೆ ನಾನು ಮಾಡಿಕೊಡುವ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೊಳ್ತಾ ಇದ್ದೇನೆ. ಅದರ ಬಗ್ಗೆ ನೀವು ತೀರ್ಮಾನ ತೆಗೆದುಕೊಂಡು ಆದಷ್ಟು ಬೇಗ ಆ ಒಂದು ಕಾಮಗಾರಿಯನ್ನು ಕೂಡ ಪೂರ್ಣಗೊಳಿಸಲಿಕ್ಕೆ ಈ ಎರಡು ಸಂಸ್ಥೆಯಲ್ಲಿ ಯಾರಾದ್ರೊಬ್ರು ಒಂದು ಸಂಸ್ಥೆ ತಯಾರಾಗಬೇಕು ಅಂತೇಳಿ ಕೂಡ ಈ ಸಂದರ್ಭದಲ್ಲಿ ಹೇಳಿಕೊಳ್ತಾ ಇದ್ದೇನೆ. ಪೆರ್ಲಾಪೇಟೆಯಲ್ಲಿ ಬಸ್ ವೇಟಿಂಗ್ ಶೆಡ್ ನಿರ್ಮಿಸಲಿಕ್ಕೆ ಬೇಕಾಗಿ ಅವತ್ತು ಗಾಂಭೀರಣ್ಣನವರು ನಾವೆಲ್ಲ ತಿರುವನಂತಪುರದವರೆಗೆ ಹೋಗಿ ಆಗಿರುತ್ತದೆ PWD ಇಲಾಖೆಯಿಂದ ಅನುಮತಿ ಪಡೆದು 3 ಕಡೆ ಬಸ್ ವೇಟಿಂಗ್ ಶೆಡ್ ಅನ್ನು ನಿರ್ಮಿಸಿರುವಂತದ್ದು. ಆಗ ರಸ್ತೆ ಅಭಿವೃದ್ಧಿ ಹೆಸರಲ್ಲಿ ಅದರಲ್ಲಿ 2 ಬಸ್ ವೇಟಿಂಗ್ ಶೆಡ್ ಗಳನ್ನು ಡೆಮಾಲಿಷ್ ಮಾಡಿರುತ್ತಾರೆ. ಆದ್ರೆ ಪುನಃ ಈ 2020 ಮತ್ತು 25ರ ಈ ಕಾಲಘಟ್ಟಗಳಲ್ಲಿ ಕೂಡ ನಾವೇನು ಮಾಡಿದೆವು, ಈ ಮೊದಲನೇ ಹಾಗೆ ಅದಕ್ಕೆ ಅನುಮತಿ ಸಿಗಬಹುದು ಅಂತೇಳಿ ನಾವು ಅದರ ಹಿಂದೆ ಹೋದೆವು. ಆದರೆ ನಮಗೆ ಅನುಮತಿ ಸಿಗ್ಲಿಲ್ಲ. ಒಂದು ಫಿಶ್ ಮಾರ್ಕೆಟ್ ಮಾಡಬಹುದಿದ್ರು ಕೂಡ ಅದಕ್ಕೂ ಕೂಡ ಸರ್ಕಾರ ಹೇಳುವುದು PWD ಇಲಾಖೆಯ ಸ್ಥಳದಲ್ಲಿ ಮಾಡಬಹುದು ಅಥವಾ ರೆವಿನ್ಯೂ ಸ್ಥಳದಲ್ಲಿ ಮಾಡಬಹುದು ಅಂತೇಳಿ. ಆಗ ಅದು ಕೂಡ ಅನುಮತಿ ಸಿಗುವುದಿಲ್ಲ. ಫಿಶ್ ಮಾರ್ಕೆಟ್ಗೆ ಬೇಕಾಗಿ ಸುಮಾರು 10 ಲಕ್ಷ ರೂಪಾಯಿಯಷ್ಟು ಮೀಸಲಿಟ್ಟು ಅದನ್ನು ಕೂಡ ನಮಗೆ ಜಾರಿ ಮಾಡಲಿಕ್ಕೆ ಆಗುದಿಲ್ಲ, ಅನುಮತಿ ಸಿಗುವುದಿಲ್ಲ, ಸ್ಥಳದ ಸಮಸ್ಯೆ ಆಗಿರುತ್ತದೆ. ಆಗ ಪೆರ್ಲಾಪೇಟೆಯಲ್ಲಿ ಕೊನೆಗೆ ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ 3 ವರ್ಷ ಅದಕ್ಕೆ ಬೇಕಾಗಿ ಪ್ರಯತ್ನ ಪಟ್ಟೆವು. ಕೊನೆಗೆ ತಾತ್ಕಾಲಿಕ ಅನುಮತಿ ಕೊಟ್ಟಿದ್ದು, ತಾತ್ಕಾಲಿಕವಾಗಿ ನಿರ್ಮಿಸಬಹುದು ಅಂತೇಳಿ ಆಗಿರುತ್ತದೆ PWD ಕೊಟ್ಟಂತ ಅನುಮತಿ. ಆಗ ತಾತ್ಕಾಲಿಕವಾಗಿ ನಿರ್ಮಿಸುವುದಕ್ಕೆ ಅದಕ್ಕೆ ಕೆಲವು ಸಾಂಕೇತಿಕ ಸಮಸ್ಯೆಗಳಿರುತ್ತವೆ. ಆಗ ಏನಿದ್ರು ಕೂಡ ಪೆರ್ಲಾಪೇಟೆಯಲ್ಲಿ ಒಂದು ಬಸ್ ವೇಟಿಂಗ್ ಶೆಡ್ ನಿರ್ಮಾಣ ಆಗಬೇಕು ಅಂತೇಳಿ ನಾವು ಒಂದು ಖಾಸಗಿ ಕಂಪನಿಯನ್ನು ಸಂಪರ್ಕಿಸಿಕೊಂಡು ಅಲ್ಲಿ ಈಗಾಗಲೇ ಒಂದು ಸುಂದರವಾದಂತ ಬಸ್ ವೇಟಿಂಗ್ ಶೆಡ್ ಅನ್ನು ನಿರ್ಮಿಸಿದ್ದಾರೆ. ಆಗ ಈ ರೀತಿಯ ಸಮಸ್ಯೆಗಳಾಗಿರುತ್ತದೆ. ಕೆಲವು ಫಂಡ್ ಜಾರಿಗೊಳಿಸುವಲ್ಲಿ, ಯೋಜನೆಗಳನ್ನು ಜಾರಿಗೊಳಿಸುವಲ್ಲಿ ಇರುವಂತಹ ಸಾಂಕೇತಿಕ ತಟಸ್ಥಗಳು ಏನಿದ್ರು ಕೂಡ ಈ ಊರಿನವರ ಅಗತ್ಯವನ್ನು ಮನಗಂಡು ಇಲ್ಲಿನ ಸ್ಕೌಟ್ಸ್ ಮತ್ತು ಗೈಡ್ಸ್ ಈಗಾಗಲೇ 2ನೇ ಬಸ್ ವೇಟಿಂಗ್ ಶೆಡ್ ಅನ್ನು ನಿರ್ಮಿಸಿದೆ. ಇದು 3ನೇ ಬಸ್ ವೇಟಿಂಗ್ ಶೆಡ್ ಅನ್ನು ನಿರ್ಮಿಸಲಿಕ್ಕೆ ಅತಿ ಶೀಘ್ರದಲ್ಲಿ ಸಾಧ್ಯವಾಗಲಿ ಅಂತೇಳಿ ಹೇಳಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರನ್ನು ಅಭಿನಂದಿಸಿಕೊಂಡು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ತಲುಪಿದ್ದೇವೆ. ಇಲ್ಲಿ ಬಂದಿರುವಂತಹ ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರು, ಅದೇ ರೀತಿಯಾಗಿ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಊರಿನ ನಾಗರಿಕರು, ನಮ್ಮ ಸಹೋದ್ಯೋಗಿ ಬಂಧುಗಳು, ಸ್ಕೌಟ್ ಅಂಡ್ ಗೈಡ್ಸ್ ಮಕ್ಕಳು, ಬಾಲವಾಡಿಯ ಮಕ್ಕಳು ಬಂದಿದ್ರು, ಈಗ ತಾನೇ ತೆರಳಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸುವುದು ನಮ್ಮ ಸಂಸ್ಥೆಯ ಉದ್ಯೋಗಿಗಳಾಗಿ ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಆದ ಕಾರಣ ನಮ್ಮ ಶ್ರೀ ಶಾರದಾಂಬ ಹೈಯರ್ ಸೆಕೆಂಡರಿ ಶಾಲೆ ಹೈಸ್ಕೂಲಿನ ಶ್ರೀಮತಿ ಸಜಿತಾ ಟೀಚರ್, ಗೈಡ್ ಕ್ಯಾಪ್ಟನ್ ಅವರು ಧನ್ಯವಾದ ಭಾಷಣವನ್ನು ಮಾಡಲಿದ್ದಾರೆ. ಜನಪ್ರತಿನಿಧಿಗಳೇ, നമ്മുടെ PTA ഭാരവാഹികളെ, സഹപ്രവർത്തകരെ, വിദ്യാർത്ഥികളെ, നമ്മുടെ ഭാരത് സ്കൗട്ട് ആൻഡ് ഗൈഡിന്റെ ജില്ലാ കമ്മീഷണറായ ശ്രീകുമാരി ടീച്ചർ, DOC വിജയകുമാർ സാർ, എല്ലാവർക്കും നമസ്കാരം. ഒരു വിദ്യാലയം ജനങ്ങൾക്കിടയിൽ മഹത്വപൂർണ്ണമാകുന്നത് വിദ്യാർത്ഥികൾക്ക് വിദ്യ നൽകുക എന്നുള്ള കർത്തവ്യം നൽകുന്നതോടുകൂടി മാത്രമല്ല, അവരുടെ ചുറ്റുപാടുമുള്ള ജനങ്ങളെ മനസ്സിലാക്കി അവരുടെ ആവശ്യങ്ങൾ നിറവേറ്റാൻ മുന്നിട്ടിറങ്ങുമ്പോഴാണ് ഒരു വിദ്യാലയം ജനങ്ങൾക്കിടയിൽ സമ്മതിയുള്ളതാകുന്നത്. അങ്ങനെയുള്ള ഒരു സത്കർമ്മമാണ് നമ്മുടെ വിദ്യാലയത്തിലെ സ്കൗട്ട് ഗൈഡ് കുട്ടികളുടെ നേതൃത്വത്തിൽ നടത്തിയിട്ടുള്ളത്. വളരെ അഭിമാനം തുളുമ്പുന്ന ഒരു നിമിഷത്തിലാണ് നമ്മൾ ഇവിടെ നിൽക്കുന്നത്. ഇതിന്റെ ആദ്യ ഗഡു രാധാകൃഷ്ണ സാറ് സീനിയർ GC ആയ എന്റെ കയ്യിൽ ഏൽപ്പിക്കുമ്പോൾ എനിക്ക് എന്തെന്നില്ലാത്ത സന്തോഷമായിരുന്നു. ഈ നിമിഷത്തിലും വളരെ ആഹ്ലാദത്തോടു കൂടിയാണ് ഞാൻ എന്റെ കർത്തവ്യത്തിലേക്ക് കടക്കുന്നത്. വളരെയധികം ആളുകളുടെ പരിശ്രമ ഫലമായിട്ടാണ് ഈ ബസ് സ്റ്റാൻഡ് ഇവിടെ വളരെ പെട്ടെന്ന് ഉയർന്നു വന്നത്. ഇതിനായി നന്ദി പറയാൻ ഒരുപാട് പേരുണ്ട്. ആദ്യമായിട്ട് ഈ ചടങ്ങ് ഉദ്ഘാടനം ചെയ്യാൻ നമ്മുടെ ക്ഷണം സ്വീകരിച്ച് ഇവിടെ എത്തിയ മഞ്ചേശ്വരം MLA ശ്രീ അഷ്റഫ് സാറിനെ നമ്മുടെ സ്കൗട്ട് ഗൈഡ് യൂണിറ്റിന്റെ പേരിലും സ്കൂളിന്റെ പേരിലുമുള്ള അഗൈതവുമായ നന്ദി രേഖപ്പെടുത്തിക്കൊള്ളുന്നു. വഹിച്ച് സംസാരിച്ചത് നമ്മുടെ എൻമകജെ പഞ്ചായത്ത് പ്രസിഡന്റ് ശ്രീ സോമശേഖര JS സാറാണ്. സാറിനുമുള്ള നന്ദി ഹൃത്തിൽ നിന്നും രേഖപ്പെടുത്തിക്കൊള്ളുന്നു. അതുപോലെ ഇന്നത്തെ ഈ ചടങ്ങിന്റെ വിശിഷ്ട വ്യക്തിയായി എത്തിച്ചേർന്നത് നമ്മുടെ കുമ്പള EO ശ്രീ ശശിധര സാറാണ്. സാറിനുള്ള നന്ദിയും സ്നേഹത്തോടെ അറിയിക്കുന്നു.